ಸ್ನೇಹಿತರೆ, ಬೆಳಿಗ್ಗೆ ಮುದ್ದೆ ಮಾಡಿದ ಕತ್ಲಾಗ್ಬಿಟ್ಟಿತ್ತು. ಈಗ ಕ್ಲೀನಾಗಿ ನೋಡ್ಕೊಳ್ಳಿ ಯಾವ ರೀತಿ ಮಾಡ್ತೀನಿ ಅಂತ. ಖಾಲಿ ಬಾಣಲಿ ತಗೋಬೇಕು. ಬಾಣಲಿ ತಗೊಂಡು ಅದಕ್ಕೆ ಕಳತೆ ಮೂರು ಮುದ್ದೆ ಆಗೋಷ್ಟು ಒಂದು ಚೊಂಬು ನೀರು ಬಿಡ್ತಾಯಿದ್ದೀನಿ ನೋಡಿ. ಇದರಲ್ಲಿ ಫುಲ್ಲು ಒಂದು ಚೊಂಬು ನೀರು. ಆಮೇಲೆ ಒಂದು ಸ್ವಲ್ಪ ಇಷ್ಟು ಬಿಡ್ತಾಯಿದ್ದೀನಿ ಸ್ನೇಹಿತರೆ ನೋಡಿ. ಒಂದು ಚೊಂಬು ಇಷ್ಟು ನೀರು ಬಿಡ್ತಾಯಿದ್ದೀನಿ. ಆಮೇಲೆ ಗ್ಯಾಸ್ ಹಚ್ಕೊಳ್ಳೋಣ. ಗ್ಯಾಸ್ ಹಚ್ಕೊಂಡು ಒಲೆ ಮೇಲೆ ಮಡಗಬೇಕು. ಈ ಥರ ಮಡಗಿ ಅದು ಉರಿತಾ ಇರ್ತದೆ. 1/4 ಚೊಂಬು ನೀರು ಬಿಟ್ಟೆ. ಅದರಲ್ಲಿ ಒಂದು ಸ್ವಲ್ಪ ಹಸಿಟ್ಟು ಹಾಕಬೇಕು. ಅದಕ್ಕೊಂದು ಸ್ವಲ್ಪ ಹಸಿಟ್ಟು ಹಾಕಿದ್ರೆ ಒಂದೇ ಒಂದು ಚಿಟಿಗೆ ಅಷ್ಟು ಹಾಕ್ತಾಯಿದ್ದೀನಿ ನೋಡಿ. ಹಸಿಟ್ಟು ಹಾಕಬೇಕು. ಆಮೇಲೆ ಒಂದು ಚಿಟಿಗೆ ಅಷ್ಟು ಉಪ್ಪು ಹಾಕ್ತೀನಿ ನೋಡಿ. ಎಷ್ಟು ಹಾಕ್ತೀನಿ. ಉಪ್ಪು ಹಾಕಿದಷ್ಟು ಮುದ್ದೆ ಗಂಟು ಬರೋಲ್ಲ. ಒಂದೇ ಒಂದು ಚೂರು ಇಷ್ಟು ಹಾಕ್ತಾಯಿದ್ದೀನಿ ಉಪ್ಪು. ಈಸಿ ಮೆಥಡ್ ನೋಡ್ಕೊಳ್ಳಿ ಯಾವ ಥರ ಮಾಡೋದಂತ. ಮುದ್ದೆ ಚೆನ್ನಾಗಿ ಬರುತ್ತೆ. ಇದು ಬೆಳಗ್ಗೆ ಮಾಡಿದಂಥ ಚಿಕನ್ ಸಾರನ್ನ ರೈಸ್ಗೆ ಇಕ್ತೀನಿ. ಈಗ ರೈಸ್ ಕುಕ್ಕರಲ್ಲಿದೆ. 1 ಪಾವ್ ಅಕ್ಕಿಗೆ ಇಷ್ಟು ನೀರು ಹಾಕಿದ್ದೀನಿ ನೋಡಿ. 1 ಪಾವ್ ಅಕ್ಕಿಗೆ ಒಂದಿಷ್ಟು ನೀರು ಹಾಕಿದ್ದೀನಿ. ಮುಚ್ಚಿಬಿಟ್ಟು ಇಕ್ತಾಯಿದ್ದೀನಿ. ರೈಸ್ಗೆ ಇಕ್ತಾಯಿದ್ದೀನಿ. ರೈಸ್ ಆಗುತ್ತೆ, ಬೇಯ್ತಾ ಇರುತ್ತೆ. ಇದು ಚೆನ್ನಾಗಿ ಕುದಿಬೇಕು ಸ್ನೇಹಿತರೆ. ಇದು ಮಳ್ಳು ಬರಬೇಕು. ಕುದಿಯೋ ಟೈಮಿಗೆ ಮತ್ತೆ ಬರ್ತೀನಿ. ಈ ಥರ ಇಟ್ಟಾದಮೇಲೆ ಚೊಂಬಲ್ಲಿ ನೀರು ತಗೋಬೇಕು. ಹಸಿಟ್ಟಾದ್ಮೇಲೆ ತಿರುಗ್ಸೋಕೆ ಇದು ಸೋಟು ತಗೋಬೇಕು. ಸೋಟು ಈ ಥರ ಸೋಟು ತಗೋಬೇಕು. ಆಮೇಲೆ ಇದು ಮುದ್ದೆ ಕಟ್ಟೋದಕ್ಕೆ, ಮುದ್ದೆ ಇದ್ರೊಳಗೆ ಹಾಕೋದಕ್ಕೆ. ಸ್ನೇಹಿತರೆ, ಇವಾಗ ನೀರು ಮಾಡ್ತಾ ಇದೆ. ಈ ಥರ ಮಳ್ಳೋ ಟೈಮ್ನಲ್ಲಿ 1 ಚೊಂಬು ನೀರಿಗೆ ಇಷ್ಟು ಹಸಿಟ್ಟು ಹಾಕ್ತಾಯಿದ್ದೀನಿ. ಮತ್ತೆ ಎಕ್ಸ್ಟ್ರಾ ನೀರು ತಗೊಂಡಲ್ಲ, ಅದಕ್ಕೊಂದು ಸ್ವಲ್ಪ ಹಸಿಟ್ಟು ಇದು ಯಾವ ಥರ ಬರುತ್ತೆ ಅದಾದಮೇಲೆ ಹಾಗೆ ಬೇಯಕ್ಕೆ ರೈಸ್ ಹಾಕ್ತಾರೆ. 5 ನಿಮಿಷ ಬೇಯಿದ್ರೆ ಸಾಕು.